ಚಿತ್ರದುರ್ಗದ ಸಿದ್ದಯ್ಯನ ಕೋಟೆ ವಿಜಯ ಮಾಂತೇಶ್ವರ ಶಾಖಾ ಮಠದ ಆವರಣದಲ್ಲಿ ಫೆಬ್ರವರಿ 15ರಿಂದ ಫೆಬ್ರವರಿ 19ರವರೆಗೆ ಮಠದ ಬಸವಲಿಂಗ ಸ್ವಾಮೀಜಿ ಪಟ್ಟಾಧಿಕಾರದ ರಜತ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಬೇಕೆಂದು ಜಾತ್ರಾ ಮಹೋತ್ಸವದ ಸಮಿತಿ ಉಪಾಧ್ಯಕ್ಷ ಪಾಟೀಲ್ ಪಾಪನಾಯ್ಕ ತಿಳಿಸಿದರು. ಚಿತ್ರದುರ್ಗ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬಸವಲಿಂಗ ಸ್ವಾಮೀಜಿ ಪಟ್ಟಾಧಿಕಾರದ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದಯ್ಯನ ಕೋಟೆ ಬೆಂಗಾಡಿನಲ್ಲಿ ಕಳೆದ 25 ವರ್ಷಗಳ ಹಿಂದೆ ಚಿಕ್ಕ ಗುಡಿಸಲಿನ ಮಾದರಿಯ ಮನೆಯಲ್ಲಿ ಆರಂಭವಾದ ಮಠ ಇಂದು ನೂರಾರು ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಜೊತೆ ನಿತ್ಯ ದಾಸೋಹ ಮಾಡುತ್ತಿದೆ. ಸ್ವಾಮೀಜಿ ಸ್ವತಃ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಭತ್ತ ಸೇರಿದಂತೆ ಇನ್ನಿತರ ಧಾನ್ಯ ಮತ್ತು ತರಕಾರಿ ಬೆಳೆದು ಮಕ್ಕಳಿಗೆ ಉಣಬಡಿಸುವುದು ನಿಜಕ್ಕೂ ಶ್ಲಾಘನೀಯ ಸಂಗತಿಯಾಗಿದ್ದು, ಭಕ್ತರ ಮನದಾಸೆಯಂತೆ ರಜತ ಮಹೋತ್ಸವ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ವ್ಯವಸ್ಥೆಯನ್ನು ಮಾಡಿದೆ. ಈ 25 ವರ್ಷಗಳಿಂದ ಸರಳವಾಗಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡ್ಕೊತ ಬಂದಿರೋದರಿಂದ, ವಿಶೇಷವಾಗಿ ಈ ವರ್ಷ 25 ವರ್ಷ ತುಂಬಿ ಮುಂದೆ ಪದಾರ್ಪಣೆ ಮಾಡಿರೋದರಿಂದ ಈ ಕಾರ್ಯಕ್ರಮವನ್ನು ಎಲ್ಲ ವರ್ಷದಂತೆ ಮಾಡೋಣ ಅಂತ ನಾವು ಭಕ್ತರಿಗೆ ಹೇಳಿದೆ. ಈ ವರ್ಷ ಬರಗಾಲ ಬಂದದ, ಸರಳವಾಗಿ ಮಾಡಿ ಕಾರ್ಯಕ್ರಮ ಮುಗಿಸೋಣ. 25 ವರ್ಷ ಇದು ನಾವು ಸೇವೆ ಮಾಡ್ತಕ್ಕಂಥದ್ದು, ಅದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡ್ಕೊತ ಬಂದಿದ್ದೀವಿ. ಹೀಗಾಗಿರೋದ್ರಿಂದ ಇದಕ್ಕೇನು ಹೆಚ್ಚಿನ ಒಂದು ಇದು ಕೊಡೋದು ಬೇಡ ಅಂತೇಳಿ ನಾವು ಭಕ್ತರಿಗೆ ಹೇಳಿದ್ರು, ಇಲ್ಲ 25 ವರ್ಷ ನಮ್ಮ ಭಾಗದಲ್ಲಿ ಅವರು 3 ಮಂದಿ 4 ಮಂದಿ ಕೂಡಿ ನಾವು ಒಮ್ಮೆಗೆ ಬರ್ತೀವಿ ಮಠಕ್ಕೆ ಕಾರ್ಯಕ್ರಮಕ್ಕೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು, ಇನ್ನೂ ಭಾಳಷ್ಟು ನಮ್ಮ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು, ಪಪ್ಪಿ ಅವರು, ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿಗಳು, ಇವೆಲ್ಲ ಕಾರ್ಯಕ್ರಮಗಳನ್ನು ಹಿಂಗೆಲ್ಲ ಮಾಡೋಣ ಅಂತ 25 ವರ್ಷದ ಕಾರ್ಯಕ್ರಮ ಈ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಂಡು ನಮ್ಮ ಬಸವ ಕೇಂದ್ರ ಮತ್ತು ನಮ್ಮ ಜಾತ್ರಾ ಮಹೋತ್ಸವ ಅಧ್ಯಕ್ಷರಾದ ಪಟೇಲ್ ಜಿ ಪಾಪನಾಯ್ಕರು, ನಾವು ಎಲ್ಲರೂ ಸೇರಿಬಿಟ್ಟು ಇದಕ್ಕೆ ನಮ್ಮ ಶಾಸಕರ ಹತ್ರ ಹೋಗಿ ಹಿಂಗೆ ಹೇಳಿದ್ವಿ. ಭಾಳ ಸಂತೋಷಪಟ್ಟರು. ನಾವು ಏನೂ ಇಲ್ಲ ಆದಾಗ ಮಠ ಆರಂಭದಲ್ಲಿ ನಾನು ಮಠಕ್ಕೆ ಅವತ್ತು ಬಂದವು, ಇವತ್ತು ಬುದ್ಧಿಯವರು ಭಾಳಷ್ಟು ಅದನ್ನು ಬೆಳೆಸಿದ್ದಾರೆ. ಅದನ್ನು ಭಾಳ ಒಂದು ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಅದು ಕಾರ್ಯಕ್ರಮ ಮಾಡ್ಕೊತ ಬರೋದ್ರಿಂದ ಇದು 25 ವರ್ಷ ಇನ್ನೂ ವಿಶೇಷ ಕಾರ್ಯಕ್ರಮ ಮಾಡೋಣ. ನಾನು ಮಾದೇವಪ್ಪ ಹೇಳ್ತೀನಿ, ಪರಮೇಶ್ವರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಾರ್ಯಕ್ರಮ ಕರೆಸೋ ವ್ಯವಸ್ಥೆ ಮಾಡೋಣ ಅಂತ ತಿಳ್ಕೊಂಡು ನಮ್ಮ ಶಾಸಕರು 1998ರಲ್ಲಿ ಈ ಭಾಗದಲ್ಲಿ SP ಮರಿಸ್ವಾಮಿ ಅವರು ಮತ್ತು ಭೀಮಪ್ಪ ಮಾಸ್ಟರು, ವಸಂತ ಮಾಸ್ಟರು, ಬಾಗಣ್ಣ ಶರಣಪ್ಪನವರು ಇವರೆಲ್ಲ ಶ್ರಮದ ಫಲವಾಗಿ ಶ್ರೀಮಠ ನಿರ್ಮಾಣವಾಯಿತು. ಅಂದಿನಿಂದ ಇಂದಿನವರೆಗೂ ಪರಮ ಪೂಜ್ಯರು 25 ವರ್ಷಗಳ ತುಂಬಿ ಇಂಥ ಸಂದರ್ಭದಲ್ಲಿ ಪೂಜ್ಯರ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಎಲ್ಲ ಭಕ್ತರು ಕೇಳಿದಾಗ ಪರಮ ಪೂಜ್ಯ ಕಾಯಕ ಯೋಗಿ ಬಸವಲಿಂಗ ಸ್ವಾಮೀಜಿಯವರು, ನಮಗೆ ರಜತ ಮಹೋತ್ಸವ ಬೇಡಪ್ಪ, ನಮಗೆ ಯಾಕೆ, ನಾವು ಕಾಯಕ ಮಾಡುವಂಥ ಸ್ವಾಮಿಗಳು, ನಮಗೆ ಬೇಡ ಅಂತ ಹೇಳಿದಾಗ ಇಳಕಲ್ ಗುರುಮಹಂತಪ್ಪನವರು, ಇದು ಈ ಭಾಗದಲ್ಲಿ ತಾವು ತತ್ವ ಪ್ರಚಾರ ಮಾಡಿದಿರಿ, ಕಾಯಕ ಯೋಗಿಗಳಾಗಿದ್ರಿ, ನಿಮಗೆ ಗೌರವಿಸೋದು ನಮ್ಮ ಕರ್ತವ್ಯ ಇದೆ, ನಾವೆಲ್ಲ ಸೇರಿ ನಿಮ್ಮ ಕಾರ್ಯಕ್ರಮವನ್ನು ಮಾಡ್ತೀವಿ, ನೀವು ಒಪ್ಕೊಡ್ರಿ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಇಳಕಲ್ ಸಂಸ್ಥಾನ ಮಠದ ಪರಮ ಪೂಜ್ಯ ಗುರುಮಹಂತ ಮಹಾಸ್ವಾಮಿಗಳು ತಿಳಿಸಿದರು. ಆಗ ಎಲ್ಲ ಭಕ್ತರು ಸಾಕಷ್ಟು ಈಗ 2 ವರ್ಷಗಳಿಂದನೂ ಸಾಕಷ್ಟು ಸಮಿತಿಗಳನ್ನು ರಚನೆ ಮಾಡಿ ವಿಶೇಷವಾಗಿ ಪೂಜ್ಯರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತೇಳಿ ಫೆಬ್ರವರಿ 15ರಿಂದ 19ರವರೆಗೂ 5 ದಿನಗಳ ಕಾಲ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಪರಮ ಪೂಜ್ಯರು ರಜತ ಮಹೋತ್ಸವದ ಅಂಗವಾಗಿ ನಮ್ಮ ಈ ಭಾಗದ ರೈತರನ್ನು ಮತ್ತು ಸೈನಿಕರನ್ನು ಮತ್ತು